ಇವಾಗ ತುಂಬ ಖುಷಿ ಮತ್ತು ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದರೆ ನಮ್ಮ ಇದರಲ್ಲಿ ಸ್ವಲ್ಪ ನಿಧಿ ಸಿಕ್ಬಿಟ್ಟಿದೆ ನನಗೆ. ನಿಧಿ ಏನಂತ ಕೇಳಿದ್ರ, ನೋಡಿ ಬೇಸಿಗೆ ಆಗಿರೋದ್ರಿಂದ ನೀರು ತುಂಬ ಸಣ್ಣ ಆಗಿಬಿಟ್ಟಿದೆ. ನೋಡಿ ಇದೇ ನಾನು ಹೇಳಿದ ನಿಧಿ. ಏನು ಗೊತ್ತಾ ಇದು ನೋಡಿ, ವಾವ್, ಇದು ಎಲ್ಲಿ ಸಿಕ್ತು ಅಂತೀರಾ? ನಾನು ಇದರಲ್ಲಿ ನೀರು ಸೇದಿ ಗಿಡಗಳಿಗೆಲ್ಲ ಹಾಕ್ತಿದ್ದೆ. ಗಿಡಗಳಿಗೆಲ್ಲ ನೀರು ಹಾಕ್ತೆ ನಾನು ಆ್ಯಕ್ಚುಲಿ. ಇಲ್ಲೊಂದು ಕನಕಾಂಬರ ಇದೆ, ಇಲ್ಲೊಂದು ಕಬ್ಬಿ ಇದೆ. ಸಮ್ಮರ್ ಆಗಿರೋದ್ರಿಂದ ಫುಲ್ ಡ್ರೈ ಆಗಿಬಿಟ್ಟಿದೆ. ಮತ್ತು ತುಳಸಿ ಇದೆ. ನೀರು ಹಾಕ್ತಾ ಇರಬೇಕಾದ್ರೆ ನನ್ನ ಕಾಲಿಗೆ ಏನು ತಾಗ್ತಂದರೆ ಇದು ತಾಗ್ತು ನೋಡಿ. ಮೇಲೇ ಇದೆ, ಆ್ಯಕ್ಚುಲಿ ಮೇಲೇ ಇದೆ, ಎಲ್ಲ ಒಣಗೋಗ್ಬಿಟ್ಟಿದೆ. ಮತ್ತು ನಾನು ನೋಡಿ ಮೇಲೇ ಇದೆ, ಏನು ತ್ರಾಸ ಮಾಡೋಷ್ಟೇ ಇಲ್ಲ. ಸುಮ್ಮನೆ ಇಕ್ಕಿದ್ರೆ ಬರ್ತಾಯಿದೆ. ಇನ್ನೂ ಅಗಿದ್ರೆ ತುಂಬ ಬರುತ್ತೆ. ನಾನು ಅಷ್ಟು ಆವಾಗಲೇ ತೋರಿಸಿದ್ದು ಫುಲ್ ಕೈಯಿಂದ ತೆಗೆದಿರೋದು. ಮತ್ತು ನೋಡಿ 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 ಎಷ್ಟಿದೆ ನೋಡಿ. ಒಂದು ಗಿಡದಲ್ಲಿ ಒಂದು ಮನೆಗಾಗೋಷ್ಟು ಬರುತ್ತೆ, ಒಂದು ವರ್ಷಕ್ಕಾಗೋಷ್ಟು. ಯಾರಾದರೂ ಪರ್ಚೇಸ್ ಮಾಡ್ಕೊಳ್ಳೋದಾದ್ರೆ ನೋಡಿ ಒಂದು 10 kg ಅಷ್ಟು ಸಿಗ್ಬೋದು ಅನಿಸುತ್ತೆ. ನಮ್ಮಮ್ಮ ಬೆಳೆಸಿರೋದಿದು. ಸುಮ್ಮನೆ ನಮ್ಮಮ್ಮ ಒಂದು ಗಿಡ ತಂದು ಹಾಕಿ ಇಷ್ಟಕ್ಕೆಲ್ಲ ಹಾಕಿ ಬೆಳೆದಿರೋದು. ನೋಡಿ ಕೈಯಲ್ಲೇ ಕೀಳ್ತಿದ್ದೀನಿ ನಾನು. ನೋಡಿ ಗೋಲ್ಡ್ ರೀ ಇದು. ಇನ್ನೂ ಮಳೆ ಬಂದರೆ, ಇದು ಕೀಳಿಲ್ಲ ಅಂದರೆ ಮಳೆ ಬಂದರೆ ಇದರಲ್ಲೇ ಮತ್ತೆ ಮೊಳಕೆ ಬರುತ್ತೆ. ಇದು ನಮ್ಮ ಕೋಲಾರಲ್ಲಿ ಬೆಳೆದಿರೋದು. ಯಾವುದೇ ಮಲೆನಾಡು ಪ್ರದೇಶದಲ್ಲೆಲ್ಲ ಅದೊಂದೇ, ಅದರಿಂದ ನಾನು ವೀಡಿಯೋ ಮಾಡ್ತಿರೋದು. ಯಾವುದೋ ಮಲೆನಾಡು ಪ್ರದೇಶದಲ್ಲಾಗಿದೆ, ನನಗೆ ಅಷ್ಟೊಂದು ಎಕ್ಸೈಟ್ ಆಗ್ತಿರಲಿಲ್ಲ. ಕೋಲಾರ ಗೊತ್ತಲ್ವ, ಹೋಗಿರೋ ಪ್ರದೇಶ. ನಾನು ಅದಕ್ಕೆ ಏನು ಆಯುಧ ಉಪಯೋಗಿಸ್ತಿಲ್ಲ ಗೊತ್ತಾ. ನನಗೆ ಖುಷಿ ಆಗ್ತಿದೆ ಇದನ್ನು ಕೈಯಲ್ಲಿ ಕೀಳೋದಕ್ಕೆ. ನೋಡಿ ಇಳಿದಷ್ಟು ಇನ್ನೂ ಬರ್ತಾಯಿದೆ. ಚಿಕ್ಕವರಿದ್ದಾಗ ಅಣಬೆ ಕೂಡ ಒಂದಾದಮೇಲೆ ಒಂದು ಕಾಣಿಸ್ಕೊಳ್ತಿತ್ತು. ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಅಲ್ಲೊಂದು ಕಾಣ್ತಿತ್ತು, ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಅಲ್ಲೊಂದು ಕಾಣ್ತಿತ್ತು. ಹಾಗೆ ನನಗೆ ಇವಾಗ ಅರಿಶಿನ ಕೀಳೋದ್ರಲ್ಲಿ ಆಗ್ತಿದೆ ನೋಡಿ. ಕಿತ್ತೆ ಬಂತು. ಇನ್ನು ಎಷ್ಟೊಂದಿದೆ ನೋಡಿ ಇದರಲ್ಲಿ. ವಾವ್,
ಈ ಥರ ಬೇರೆ ಇರೋದು ಕೀಳ್ಬಾರ್ದು. ಇದು ಅಷ್ಟೊಂದು ಬಲ್ತಿರೋದಿಲ್ಲ, ಹಾಗೆ ಇಟ್ಬಿಡ್ಬೇಕು. ಇಲ್ಲಿ ಸ್ವಲ್ಪ ಇದೆ, ಕೀಳೋಕ್ಕಾಗ್ತಿಲ್ಲ, ತುಂಬ ಒಳಗಡೆ ಇದೆ ಸದ್ಯಕ್ಕೆ. ಗುದ್ಲಿ ತಗೊಂಡು ಆಗಿದ್ರೆ ಎಲ್ಲ ಬಂದ್ಬಿಡುತ್ತೆ. ವಾವ್, ನೋಡಿ ಎಷ್ಟು ಉದ್ದ ಇದೆ. ನೋಡಿ, ಇದು ಕೀಳ್ದೆ ಇದು ಇದಾಗ್ಬಿಟ್ಟಿರೋದು, ಹೋಗ್ತಾ ಇದೆ. ಕೀಳ್ದೆ ಅದು ಕೀಳೋ ಟೈಮ್ ಬಂದಾಗ ಕಿತ್ಬಿಡಬೇಕು, ಇಲ್ಲಾಂದರೆ ಹೋಗ್ಬಿಡುತ್ತೆ. ಡ್ರೈ ಆಗಿ ಇತ್ತು, ಮತ್ತೆ ಮಳೆ ಬಂದಾಗ ಚಿಗುರುಕೊಳ್ಳುತ್ತೆ. ಇದು ಉದ್ದ ಇದೆ, ಇದನ್ನು ಕೀಳಲೇಬೇಕು ನಾನು. ನೋಡಿ, ಅಗ್ದಷ್ಟು ಇನ್ನೂ ಕಾಣ್ತಾ ಇದೆ. ನೋಡಿ, ಇಲ್ಲೊಂದು ಕಾಣ್ತು. ಇದನ್ನು ಕಿತ್ಬಿಟ್ಟು ಹೋಗ್ತೀನಪ್ಪ, ಸಾಕಾಯ್ತು, ಸ್ವೆಟ್ಟಿಂಗ್ ಆಗ್ತಿದೆ. ಮಜಾ ಮಜವೋ ಮಜ ಭಾರತ. ಒಂದು ಕಿತ್ರೆ ಇನ್ನೊಂದು ಬರ್ತಾನೆ ಇದೆ. ಎಲ್ಲ ಆರ್ಬಿಡ್ತಲ್ಲಪ್ಪ. ಸರಿ, ಇದೊಂದು ಕಿತ್ಬಿಟ್ಟು ಮನೆಗೆ ಹೋಗ್ತೀನಿ. ಇನ್ನೂ ಆಗೋದಿಲ್ಲ. ಇಲ್ಲಿ ಹಾಕ್ತೀನಿ, ಸ್ವಲ್ಪ ಕೊಳ್ತೋದಂಗಾಗಿದೆ. ಇದೆಲ್ಲ ಹಾಗೆ ಇದರಲ್ಲೇ ಹಾಕ್ಬಿಡ್ತೀನಿ, ಮತ್ತೆ ಮಳೆ ಬಂದಾಗ ಚಿಗುರುತ್ತೆ ಬೇರುಗಳು, ಅಷ್ಟೆಲ್ಲೇ ಹಾಕ್ಬಿಡ್ತೀನಿ. ಇನ್ನೂ ಇಷ್ಟಾಗಲ್ಲ, ಇಲ್ಲೆಲ್ಲ ಫುಲ್ಲು ಅದೇ ಇದೆ, ಅವೆಲ್ಲ ಡ್ರೈ ಆಗಿಬಿಟ್ಟಿದೆ. ನೋಡಿ, ಶುಂಠಿ ಇದು ಇದು ಅರಿಶಿನ ಅನಿಸುತ್ತೆ, ಅಥವಾ ಶುಂಠಿ ಕರೆಕ್ಟ್ ಇದು ಶುಂಠಿ. ಇಲ್ಲಿ ಮೇಲೇ ಇದಾವೆಲ್ಲ ಅರಿಶಿನಗಳು, ಮೇಲೇ ಇದಾವೆ, ಕಿತ್ತರೆ ಬಂದ್ಬಿಡುತ್ತೆ. ಏನು ಕಲರ್ ಇದೆ ನೋಡಿ, ನೋಡಿ, ಇನ್ನೂ ಅಗೀತಾ ತುಂಬ ಇದೆ. ಇನ್ನು ಗುದ್ಲಿ ತೊಗೊಂಡು ಅಗಿಬೇಕು. ನೋಡಿ, ಇಲ್ಲಿ ಮೇಲೆ ಕಾಣ್ತಿದೆ.
ಸಣ್ಣ ಇದ್ದಿದ್ದು ಹಾಕಿ ಹಾಕಿದ್ರೆ ಬೆಳಕ್ಕೆ ಬರುತ್ತೆ. ಎಮರ್ಜೆನ್ಸಿ ಬಂದಿದೆ, ಹೋಗಲೇಬೇಕು ನಾನು. ನೆಕ್ಸ್ಟ್ ಆಮೇಲೆ ಬಂದು ಕಂಟಿನ್ಯೂ ಮಾಡ್ತೀನಿ. ಓಕೆ ಬಾಯ್.